600 ಕಿಲೋಮೀಟರ್ ಪ್ರಯಾಣಕ್ಕಾಗಿ ಒಂದು ಟ್ರಕ್ ಮೊದಲು 300 ಕಿಲೋಮೀಟರ್ ದೂರವನ್ನು 42 ಕಿಲೋಮೀಟರ್ ಪರ್ ವೇಗದಲ್ಲಿ ಸಾಗುತ್ತೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವು 60 ಕಿಲೋಮೀಟರ್ ಪರ್ ಅವರ್ ಆಗಿರಬೇಕು. ಉಳಿದ ದೂರವನ್ನು ಅದು ಎಷ್ಟು ವೇಗದಲ್ಲಿ ಕ್ರಮಿಸಬೇಕಂತ ಕೇಳಿಲ್ಲ. ಟೈಮ್ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಎವರೇಜ್ ಸ್ಪೀಡ್ ಕೊಟ್ಟರೆ ಎವರೇಜ್ ಸ್ಪೀಡ್ ಈಸ್ ಕೊಟ್ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟಾನೆ ಇಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 600 ಕಿಲೋಮೀಟರ್ ಐತಿ. ಡಿವೈಡೆಡ್ ಬೈ ಮೊದಲಾಗ 300 ಕಿಲೋಮೀಟರ್ನ ಎಷ್ಟು ಸ್ಪೀಡ್ನಾಗ ಹೋಗ್ಕನವ 42 ಕಿಲೋಮೀಟರ್ ಪರ್ ಅವರ್ನಾಗ. ಇನ್ನು ಉಳಿದಿದ್ದು ಎಷ್ಟು ಕಿಲೋಮೀಟರ್ 300 ಕಿಲೋಮೀಟರ್, ಅದನ್ನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ 300 3 14 ಆಗುತ್ತೆ. 2 50 2 7 ಎಲ್ ಸಿ ಎಮ್ ಏನಾಗುತ್ತೆ ಇಲ್ಲಿ 7 ಎಕ್ಸ್ ಆಗುತ್ತೆ. 63 ಈಸ್ ಈಕ್ವಲ್ ಟು 600 ಇಲ್ಲಿ ಡಿವೈಡ್ ಬೈ 7 ಎಕ್ಸ್ ಇದೆ ಇಂಟು 7 ಎಕ್ಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಇಲ್ಲಿ 7 ಐತಿ ಎಕ್ಸ್ ಇಲ್ಲ, ಹಂಗಾಗಿ 50 ಎಕ್ಸ್ ಪ್ಲಸ್ ಇಲ್ಲಿ 7 ಇಲ್ಲ ಅಂದ್ರೆ 7 3 2100 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋನು 63 ಇಂಟು 50 ಎಕ್ಸ್ ಎಷ್ಟಾಗುತ್ತೆ 3150 ಎಕ್ಸ್ ಪ್ಲಸ್ 1,32,300 ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 4,200 ಎಕ್ಸ್ ಆಗುತ್ತೆ. 3,150 4,200 ಹೋದ್ರೆ ಎಷ್ಟು ಉಳಿತೈತಿ 1,050 ಎಕ್ಸ್ ಈಸ್ ಈಕ್ವಲ್ ಟು 1,32,300 ಆಕೈತಿ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 126 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಟವೆಲ್ಗಳನ್ನು ಮಾರಾಟ ಮಾಡುವ ಒಂದು ಅಂಗಡಿಯಲ್ಲಿ 2 ಟವೆಲ್ಗಳನ್ನು ಖರೀದಿಸಿದ್ರೆ 2 ಉಚಿತವಾಗಿ ನೀಡುವ ಆಫರ್ ಐತಿ. ಗ್ರಾಹಕರಿಗೆ ಎಷ್ಟು ಶೇಕಡ ರಿಯಾಯಿತಿ ದೊರೀತಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಉಚಿತ ಎಷ್ಟು ಬಂದು 2 ಬಂದವು. ಟೋಟಲ್ ಎಷ್ಟಕ್ಕೂ 2 ತೊಗೊಂಡ್ರೆ 2 ಫ್ರೀ ಅಂದ್ರೆ ಟೋಟಲ್ 4 ಆಯ್ತು ಇಂಟು 100 ಆಯ್ತು. 4 1 4 25 ಅಂದ್ರೆ 50% ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನೇ ಅದ ಕೆಲಸನ 21 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಎ ಒಬ್ಬನೇ ಅದ ಕೆಲಸದ 2 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಕ ಎಷ್ಟು ಟೈಮ್ ತಗೊಂತಾನ ಅಂತ ಕೇಳಿರಿ. ಇಲ್ಲಿ ಎ ಮತ್ತು ಬಿ ಸೇರಿ ಎಷ್ಟು ಟೈಮ್ ತಗೊಂತಾರೆ ಇಲ್ಲಿ 3. ಬಿ ಒಬ್ಬನೇ ಎಷ್ಟು ಟೈಮ್ 21. ಎಲ್ ಸಿ ಎಂ ಎಷ್ಟು 21. 3 ವೇಳೆ 21 ಒಂದೇ ಆಯ್ತು. ಬಿ ಎಫಿಷಿಯನ್ಸಿ 1 ಆದ್ರೆ ಎ ಎಫಿಷಿಯನ್ಸಿ ಎಷ್ಟಾಗುತ್ತೆ 7 1 ಹೋದ್ರೆ ಎ ಎಫಿಷಿಯನ್ಸಿ 6 ಆಗುತ್ತೆ. ಎ ತೆಗೆದುಕೊಳ್ಳೋ ಟೈಮ್ ಏನಾಗ 21 ಇಂಟು ಇದರದ್ದು 2 ಪಟ್ಟು ಅಂದ್ರೆ ಇಂಟು 2 ಡಿವೈಡೆಡ್ ಬೈ 6 ಆಯ್ತು. 2 1 2 3 3 1 3 ವೇಳೆ ಅಂದ್ರೆ ಎಷ್ಟು ಟೈಮ್ ತಗೊಂತಾನ 7 ದಿನ ತಗೊಂತಾನ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 35 ಮೀಟರ್ ಉದ್ದದ ಒಂದು ರೈಲು ತನ್ನ ಉದ್ದಕ್ಕಿಂತ 3 ಪಟ್ಟು ಉದ್ದವಿರುವ ಒಂದು ವೇದಿಕೆಯನ್ನ 87 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ರೈಲಿನ ವೇಗ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಟ್ರೈನಿನ ಲೆಂತ್ ಎಷ್ಟು ಕೊಟ್ರೆ 435 ಮೀಟರ್ ಕೊಟ್ಟಾರ. ಪ್ಲಸ್ ಇಲ್ಲಿ ಏನೈತಿ 3 ಪಟ್ಟು ಉದ್ದವಿರುವ ಒಂದು ವೇದಿಕೆ ಐತೆ ಅಂದ್ರೆ ಟ್ರೈನಿಂದ 3 ಇಂಟು 435 ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಕೊಟ್ಟರೆ ಎಷ್ಟು 87 ಸೆಕೆಂಡ್ ಅಂತಂದು ಟೋಟಲ್ ಎಷ್ಟಾಗುತ್ತೆ ಇದು 1740 ಡಿವೈಡೆಡ್ ಬೈ 87 ಈಸ್ ಈಕ್ವಲ್ ಟು ಸ್ಪೀಡ್ ಆಗುತ್ತೆ. ಸ್ಪೀಡ್ ಎಷ್ಟು ಬರ್ತೈತಿ ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಬರ್ತೈತಿ. ನಮಗೆ ಕಿಲೋಮೀಟರ್ ಪರ್ ಅವರ್ನಾಗ ಕೇಳ್ಯಾರ. ಈ 20 ಮೀಟರ್ ಪರ್ ಸೆಕೆಂಡ್ ನಾವು ಏನು ಮಾಡೋಣ 18 ಡಿವೈಡೆಡ್ ಬೈ 5 ಮಲ್ಟಿಪ್ಲೈ ಮಾಡ್ಬೇಕು. 5 1 5 4 ಆಗುತ್ತೆ. 18 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 72 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಲಿನ ಖರೀದಿ ಬೆಲೆಯು 800 ಮಿಲಿ ಲೀಟರ್ ಹಾಲಿನ ಮಾರಾಟ ಬೆಲೆಗೆ ಸಮವಾಗೈತಿ. ಲಾಭದ ಶೇಕಡಾವಾರು ಎಷ್ಟಂದ್ರೆ ಕೇಳ್ಯಾರ. 1 ಲೀಟರ್ ಅಂದ್ರೆ ಎಷ್ಟಾಗುತ್ತೆ 1000 ಮಿಲಿ ಲೀಟರ್ ಆಗುತ್ತೆ. ಇದೇನಾಗುತ್ತೆ ಕಾಸ್ಟ್ ಪ್ರೈಸ್ ಈಜು ಕೊಟ್ಟು 800 ಲೀಟರ್ ಸೆಲ್ಲಿಂಗ್ ಪ್ರೈಸ್ಗೆ ಈಕ್ವಲ್ ಐತಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಏನಾಗುತ್ತೆ ಇಲ್ಲಿ 800 ಡಿವೈಡೆಡ್ ಬೈ 1000 ಆಗುತ್ತೆ. ಲಾಭ ಎಷ್ಟಾಯ್ತು ಇಲ್ಲಿ 200 ಡಿವೈಡೆಡ್ ಬೈ 800 ಇಂಟು 100 ಮಾಡಿದ್ರೆ ಏನಾಗುತ್ತೆ 200 1 204 4 1 4 25 ಅಂದ್ರೆ 25% ಏನಾಗುತ್ತೆ ಲಾಭ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೈಕ್ರೋವೇವ್ನ ಬೆಲೆ 1050. 290 ಮೈಕ್ರೋವೇವ್ ಬೆಲ್ಗಳ ಮೊದಲು 4% ಮತ್ತು 25% ಸತತ ರಿಯಾಯಿತಿಗಳು ನೀಡಲಾಗುತ್ತೆ. ನಂತರ ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿಸಿದ್ರೆ ಹೆಚ್ಚುವರಿಗೆ 5% ರಿಯಾಯಿತಿ ನೀಡಲಾಗುತ್ತೆ. ಆಗ ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟಂತ ಕೇಳಿರಿ. ನೋಡ್ರಿ ಒಂದಕ್ಕೆ ಎಷ್ಟೈತಿ 1050 ರೂಪಾಯಿ ಐತಿ. ಹಂಗಾರೆ 290ಕ್ಕೆ ಎಷ್ಟಾಗುತ್ತೆ 290 ಇಂಟು 1050 ಮಾಡಿದ್ರೆ ಟೋಟಲ್ ಪ್ರೈಸ್ ಎಷ್ಟಾಗುತ್ತೆ 3,04,500 ರೂಪಾಯಿ ಆಗುತ್ತೆ. ಈ 3,04,500ಕ್ಕೆ ಏನು ಮಾಡ್ಯಾರ ಡಿಸ್ಕೌಂಟ್ ಕೊಟ್ಟರು. ಮೊದಲಕ್ಕೆ ಎಷ್ಟು ಪರ್ಸೆಂಟ್ 4% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದು ಎಷ್ಟು 104 ಹೋದ್ರೆ 96 ಡಿವೈಡೆಡ್ ಬೈ 100 ಆಗುತ್ತೆ. ಆಮೇಲೆ 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಅಂದ್ರೆ 3 ಡಿವೈಡೆಡ್ ಬೈ 4 ಆಗುತ್ತೆ. ಒಂದು ಕಮ್ಮಿಯಾಗಿ 5% ಫ್ರಾಕ್ಷನ್ ಏನಾಗುತ್ತೆ 1 ಡಿವೈಡೆಡ್ ಬೈ 20 ಆಗುತ್ತೆ. ಅಂದ್ರೆ 1 ಡಿಸ್ಕೌಂಟ್ ಆಗಿ ಏನಾಗುತ್ತೆ 19 ಡಿವೈಡೆಡ್ ಬೈ 20 ಆಗುತ್ತೆ. ಹಂಗಾದ್ರೆ ಅವ ಪಾವತಿಸಬೇಕಾದ ಮೊತ್ತ ಎಷ್ಟಾಗುತ್ತೆ ಇಲ್ಲಿ 2,08,278 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಯಸ್ಸು ತೆರಸಾಳ ವಯಸ್ಸಿನ 3 ಪಟ್ಟು ಮತ್ತು ಉಮಿಯ ವಯಸ್ಸು ಡೈನಾಳ ವಯಸ್ಸಿನ 2 ಪಟ್ಟು ಐತಿ. ಡೈನಾಳ ವಯಸ್ಸು ಈ ಮೂವರು ಸರಾಸರಿ ವಯಸ್ಸಿಗಿಂತ 4 ವರ್ಷ ಕಡಿಮೆ ಇದ್ರೆ ಉಮಿಯ ವಯಸ್ಸು ಎಷ್ಟು ಅಂತಂದು ಕೇಳಿರಲಿ. ನೋಡ್ರಿ
ಇಲ್ಲೇನೈತಿ ಓಮಿ ಮತ್ತು ಡೈನಾ ಮತ್ತು ತೆರಸ 3 ಜನ ಅದರ. ಡೈನಾಳ ವಯಸ್ಸು ತೆರಸಾಳ ವಯಸ್ಸಿನ ಏನೈತಿ 3 ಪಟ್ಟು ಐತಿ ಅಂದ್ರೆ 3:1 ಆಯ್ತು. ಮತ್ತು ಓಮಿ ವಯಸ್ಸು ಡೈನಾಳ ವಯಸ್ಸಿನ 2 ಪಟ್ಟು ಅಂದ್ರೆ 3ದ 2 ಪಟ್ಟು ಅಂದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. ನೋಡ್ರಿ 3 ಮಂದಿ ಸೇರಿ ಎವರೇಜ್ ಏನಾಗುತ್ತೆ 6 + 3 + 1 / 3 ಮಾಡಿದ್ರೆ 10 / 3 ಆಗುತ್ತೆ. ಏನಾಗುತ್ತೆ ಇದು 3 ಮಂದಿದ ಎವರೇಜ್ ಬಂತು. ಇಲ್ಲಿ ಡೈನಾಳ ವಯಸ್ಸು ಏನೈತಿ 4 ವರ್ಷ ಕಡಿಮೆ ಐತಿ ಅಂದ್ರೆ ಏನಾಗುತ್ತೆ ಇದು 10 / 3x - 3x ಏನಂತ 4 ವರ್ಷ ಬಂದೈತಿ. ಇಲ್ಲಿ LCM 3 ಆಗುತ್ತೆ ಅಂದ್ರೆ ಎಷ್ಟಾಗುತ್ತೆ ಇದು x / 3 = 4 ಆಗುತ್ತೆ. x ಎಷ್ಟು ಬಂತು 12 ಬಂತು. ನಮಗೆ ಯಾರು ಕೇಳ್ಯಾರ ಓಮಿಯ ವಯಸ್ಸು ಎಷ್ಟಾಗುತ್ತೆ 12 × 6 ಮಾಡಿದ್ರೆ 72 ವರ್ಷ ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಲಿಂಡರ್ ಆಕಾರದ ನೀರಿನ ಟ್ಯಾಂಕ್ ವ್ಯಾಸ 2.8 ಮೀಟರ್ ಮತ್ತು ಎತ್ತರ 3.5 ಮೀಟರ್ ಆದ್ರೆ ಹೊರಗಿನ ವಕ್ರ ಮೇಲ್ಮೈ ಹಾಗೂ 2 ವೃತ್ತಾಕಾರ ತುದಿಗಳನ್ನು ಬಣ್ಣ ಬಳಿಯಬೇಕಾಗೈತಿ. ಬಣ್ಣ ಬಳಿಯುವ ವೆಚ್ಚವು ಪ್ರತಿ ಚದರ ಮೀಟರ್ಗೆ 25 ರೂಪಾಯಿ ಆಗಿದ್ರೆ ಟ್ಯಾಂಕಿಗೆ ಬಣ್ಣ ಬಳಿಯುವ ಒಟ್ಟು ವೆಚ್ಚವನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ಅಂದ್ರೆ ನೋಡ್ರಿ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಆ ಟ್ಯಾಂಕಿಂದ 2πr × h+r ಆಗುತ್ತೆ. ಇಲ್ಲಿ 2 × 22/7 ರೇಡಿಯಸ್ ಕೊಟ್ಟರೆ ಎಷ್ಟು 1.4, ಹೈಟ್ ಎಷ್ಟು ಕೊಟ್ಟರೆ 3.5 + 1.4 ಆಗುತ್ತೆ. 7 1 7 0.2 ಆಗುತ್ತೆ. 22 44 ಇದೆಷ್ಟು 0.2 × ಇದೆಷ್ಟಾಗುತ್ತೆ 4.9 ಆಗುತ್ತೆ. 44 × 0.98 ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ ಇಲ್ಲಿ 43.12 ಮೀಟರ್ ಸ್ಕ್ವೇರ್ ಆಗುತ್ತೆ. 1 ಮೀಟರ್ಗೆ ಎಷ್ಟೈತಿ 25 ರೂಪಾಯಿ ಐತಿ. ಹಂಗಾದ್ರೆ 43.12ಕ್ಕೆ ಎಷ್ಟು ರೂಪಾಯಿ ಆಗುತ್ತೆ 1078 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ತಿಂಗಳಿಗೆ 54,500 ಸಂಬಳ ಪಡಿತಾಳ ಮತ್ತು ತನ್ನ ಸಂಬಳದ 17% ಉಳಿತಾಯ ಮಾಡ್ತಾಳ. ಆಕೆಯ ಮಾಸಿಕ ಖರ್ಚು ಎಷ್ಟು ಅಂತ ಕೇಳಿರಿ. ಮಂತ್ಲಿ ಸ್ಯಾಲರಿ ಎಷ್ಟೈತಿ ಆಕಿದು 54,500 ರೂಪಾಯಿ ಐತಿ. 17% ಏನ್ ಮಾಡ್ತಾಳೆ ಸೇವ್ ಮಾಡ್ತಾಳೆ ಅಂದ್ರೆ ಖರ್ಚು ಎಷ್ಟಾಗುತ್ತೆ 83% ಆಗುತ್ತೆ. ಅಂದ್ರೆ 83 / 100 2 0 ಕ್ಯಾನ್ಸಲ್ ಮಾಡಿದ್ರು 545 × 83 ಮಾಡಿದ್ರೆ ಎಷ್ಟಾಗುತ್ತೆ 45,235 ರೂಪಾಯಿ ಏನಾಗುತ್ತೆ ತಿಂಗಳದ್ದು ಖರ್ಚಾಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಟೈಪಿಸ್ಟ್ 2 ಪುಟಗಳನ್ನು ಟೈಪ್ ಮಾಡಲು 40 ನಿಮಿಷಗಳನ್ನು ತೆಗೆದುಕೊಳ್ತಾನೆ. ಹಾಗಾದ್ರೆ 81 ಪುಟಗಳನ್ನು ಟೈಪ್ ಮಾಡಲು ಅವನು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ತಾನೆ ಅಂತ ಕೇಳಿರಲಿ. ನೋಡ್ರಿ 2 ಪುಟಕ್ಕೆ ಏನ್ ಮಾಡೀನಿ ಇಲ್ಲಿ 40 ನಿಮಿಷ ತಗೊಂಡ. ಹಂಗಾರ 81 ಪುಟಕ್ಕೆ ಎಷ್ಟು ಅಂತ ಅಂದಾದ್ರೆ ಏನಾಗುತ್ತೆ ಇಲ್ಲಿ 81 / 2 × 40 ಆಗುತ್ತೆ. 2 1 2 20 81 × 20 ಮಾಡಿದ್ರೆ ಎಷ್ಟಾಗುತ್ತೆ 1620 ನಿಮಿಷ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ನೀಲಿ ಹಳದಿ ಮತ್ತು ಕಿತ್ತಳೆ ಬಣ್ಣದ ಟೋಕನ್ಗಳು ಹೊಂದಿರುವ ಒಂದು ಪೆಟ್ಟಿಗೆಯಲ್ಲಿ ನೀಲಿ ಮತ್ತು ಹಳದಿ ಟೋಕನ್ಗಳ ಅನುಪಾತ 13:19 ಐತಿ. ಅಂದ್ರೆ ಬ್ಲೂ ರೇಷಿಯೋ ಯೆಲ್ಲೋ ಕಲರ್ ಏನ್ ರೇಷಿಯೋ ಐತಿ 13:19 ಕೊಟ್ರ. ಆಮೇಲೆ ಕಿತ್ತಳೆ ಮತ್ತು ನೀಲಿ ಟೋಕನ್ಗಳ ಅನುಪಾತ 10:3 ಆಗೈತಿ. ಹಾಗಾದ್ರೆ ಕಿತ್ತಳೆ ಮತ್ತು ಹಳದಿ ಟೋಕನ್ಗಳ ಅನುಪಾತ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ ಆರೆಂಜ್ ಮತ್ತು ಬ್ಲೂ ಕಲರ್ ರೇಷಿಯೋ ಎಷ್ಟು ಕೊಟ್ಟಾನ ಇಲ್ಲಿ 10:3 ಕೊಟ್ಟಾನ. ಈ 3 ಮತ್ತೆ ಇಲ್ಲಿ 13 ತೊಗೊಂಡು 10 × 13 ಮಾಡಿದ್ರೆ ಎಷ್ಟಾಗುತ್ತೆ 130 ಆಗುತ್ತೆ. 19 × 3 ಮಾಡಿದ್ರೆ ಎಷ್ಟಾಗುತ್ತೆ 57 ಆಗುತ್ತೆ. ನಮ್ಗೆ ಆರೆಂಜ್ ಮತ್ತೆ ಯೆಲ್ಲೋ ರೇಷಿಯೋ ಕೇಳೋಣ ಎಷ್ಟಾಗುತ್ತೆ 130:57 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಒಂದನ್ನೊಂದು ಸಮಭಾಗಿಸ್ತವೆ. ಒಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಮತ್ತು ಚತುರ್ಭುಜದ ವಿಸ್ತೀರ್ಣ 48 ಸೆಂಟಿಮೀಟರ್ ಆಗಿದ್ರೆ ಮತ್ತೊಂದು ಕರ್ಣದ ಉದ್ದ ಎಷ್ಟು ಅಂತ ಕೇಳಿರಿ. ನೋಡ್ರಿ ಏರಿಯಾ = ಫಾರ್ಮುಲಾ ಏನಾಗುತ್ತೆ 1/2 × ಡಯಾಮೀಟರ್ 1 × 2 ಆಗುತ್ತೆ. ಡಯಾಗೋನಲ್ 1 × 2 ಆಯ್ತು. ಏರಿಯಾ ವ್ಯಾಲ್ಯೂ ಕೊಟ್ಟರೆ ಎಷ್ಟು ಕೊಟ್ಟರೆ 48 ಸೆಂಟಿಮೀಟರ್ ಸ್ಕ್ವೇರ್ = 1/2. ಒಂದು ಡಯಾಗೋನಲ್ ವ್ಯಾಲ್ಯೂ ಎಷ್ಟು ಕೊಟ್ಟನ 8 ಕೊಟ್ಟನ. ಇನ್ನೊಂದು ಕಂಡು ಹಿಡಿಯೋಣ D2 ಆಗುತ್ತೆ. 2 1 2 4 4 1 4 ಇನ್ನೊಂದು ಡಯಾಗೋನಲ್ ಎಷ್ಟಾಗುತ್ತೆ 12 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಹಣ್ಣಿನ ಬುಟ್ಟಿಯಲ್ಲಿ ಸೇಬುಗಳಿಗಿಂತ ಕಿತ್ತಳೆ ಹಣ್ಣುಗಳು 2 ಪಟ್ಟು ಇವೆ. ಅಂದ್ರೆ ಆರೆಂಜ್ ಏನೈತಿ ಸೇಬು ಆಪಲ್ಕಿನ 2 ಪಟ್ಟು ಅಂದ್ರೆ 2:1 ಆಯ್ತು. ಒಟ್ಟು 36 ಹಣ್ಣುಗಳಿದ್ರೆ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಎಷ್ಟಾಗ್ತದೆ 3 ಆತಿ. 3 ವ್ಯಾಲ್ಯೂ ಎಷ್ಟು ಕೊಟ್ಟನ 36. 1 ವ್ಯಾಲ್ಯೂ ಎಷ್ಟಾಗುತ್ತೆ 12 ಆಯ್ತು. ನಮಗೇನು ಕೇಳೋಣ ಕಿತ್ತಳೆ ಹಣ್ಣು 12 × 2 ಮಾಡಿದ್ರೆ ಎಷ್ಟು ಬರ್ತೈತಿ 24 ಕಿತ್ತಳೆ ಹಣ್ಣುಗಳು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಎಂಬುದು ಒಂದು ABCDಯ ಒಳಭಾಗದಲ್ಲಿರೋ ಯಾವುದೇ ಒಂದು ಬಿಂದು ಆಗೈತಿ. PA 57 ಸೆಂಟಿಮೀಟರ್, PB 9 ಸೆಂಟಿಮೀಟರ್ ಮತ್ತು PC 54 ಸೆಂಟಿಮೀಟರ್ ಆಗಿದ್ರೆ PD ಯ ಉದ್ದ ಎಷ್ಟು ಅಂತ ಕೇಳ್ಯಾರಿಲ್ಲ. ನೋಡ್ರಿ ಒಂದು ಆಯ್ತು ಐತಿ. ಈ ಆಯ್ತದಾಳ ಒಂದು P ಅನ್ನೋ ಬಿಂದು ಐತಿ. ಹಂಗಾರೆ ಇದು A, ಇದು B, ಇದು C, ಇದು D ಆಗುತ್ತೆ. PA PC PD PB PD ಆತಿಲೆ. ನೋಡ್ರಿ PA ವ್ಯಾಲ್ಯೂ ಎಷ್ಟು ಕೊಟ್ಟನ ಇದು 57 ಸೆಂಟಿಮೀಟರ್ ಕೊಟ್ಟನ. PC ವ್ಯಾಲ್ಯೂ ಎಷ್ಟು ಕೊಟ್ಟನ 54 ಸೆಂಟಿಮೀಟರ್ ಕೊಟ್ಟನ. PD ಉದ್ದ ಕೇಳೋಣ ಅಂದ್ರೆ ಇದು X ಆಯ್ತು. PB ವ್ಯಾಲ್ಯೂ 9 ಸೆಂಟಿಮೀಟರ್ ಕೊಟ್ಟನ. ಫಾರ್ಮುಲಾ ಏನಾಗುತ್ತೆ ಇದು PA² + PC² =
ಪಿ ಬಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪಿ ಎ ಸ್ಕ್ವೇರ್ ಎಷ್ಟೈತಿ 57 ಸ್ಕ್ವೇರ್, ಪಿ ಸಿ ಸ್ಕ್ವೇರ್ 54 ಸ್ಕ್ವೇರ್, ಪಿ ಬಿ ಸ್ಕ್ವೇರ್ ಎಷ್ಟೈತಿ 9 ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್ ಕಂಡುಹಿಡಿಬೇಕು ನಾವು. ಇದೆಷ್ಟಾಗುತ್ತೆ 57 ಸ್ಕ್ವೇರ್ ಪ್ಲಸ್ 54 ಸ್ಕ್ವೇರ್ ಅಂದ್ರೆ 3249 ಪ್ಲಸ್ 2916 ಈಜ್ಕೊಟ್ಟು 81 ಪ್ಲಸ್ ಪಿ ಡಿ ಸ್ಕ್ವೇರ್ ಆಗುತ್ತೆ. 6165 ಮೈನಸ್ 81 ಈಜ್ಕೊಟ್ಟು ಪಿ ಡಿ ಸ್ಕ್ವೇರ್ ಆಗುತ್ತೆ. 6084 ಈಜ್ಕೊಟ್ಟು ಪಿ ಡಿ ಸ್ಕ್ವೇರ್. ಪಿ ಡಿ ವ್ಯಾಲ್ಯೂ ಕೇಳೋಣ, ಪಿ ಡಿ ಸ್ಕ್ವೇರ್ ತೆಗೆದ್ವಿ ಅಂದ್ರೆ ಎಷ್ಟು ಬರ್ತೈತಿ 78 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಂಬೆ ಮಿಠಾಯಿ ಪ್ರತಿ ಘಟಕದ ಬೆಲೆ ಮತ್ತು ಸ್ಟ್ರಾಬೆರಿ ಮಿಠಾಯಿ ಪ್ರತಿ ಘಟಕದ ಬೆಲೆ ಅನುಪಾತ 4:14 ಐತಿ. ಒಂದು ಕುಟುಂಬ ಅವುಗಳನ್ನು ಕ್ರಮವಾಗಿ 23:2 ಪ್ರಮಾಣದಲ್ಲಿ ಬಳಸ್ತವು. ಸ್ಟ್ರಾಬೆರಿ ಮಿಠಾಯಿಗೆ ಮಾಡಿದ ವೆಚ್ಚ ಮತ್ತು ನಿಂಬೆ ಮಿಠಾಯಿಗೆ ಮಾಡಿದ ವೆಚ್ಚ ಅನುಪಾತವನ್ನು ಕಂಡುಹಿಡಿರಿ ಅಂತಂದು ಕೇಳಿರಿ. ನೋಡ್ರಿ, ನಿಂಬೆ ಅದು ಮತ್ತು ಸ್ಟ್ರಾಬೆರಿ ಇಲ್ಲಿ ಪ್ರೈಸ್ ಏನು ಕೊಟ್ಟನ, ಇಲ್ಲಿ 4:14 ಕೊಟ್ಟನ. ಅವಕ್ಕೂರ್ದು ಖರ್ಚು ಎಷ್ಟು ಕೊಟ್ಟನ 23:2 ಕೊಟ್ಟನ. ಇವನ್ನ ಮಲ್ಟಿಪ್ಲೈ ಮಾಡ್ಬೇಕು. 2 ಕ್ಯಾನ್ಸಲ್ ಆಗುತ್ತೆ. 2 ಒಂದ್ಲೆ 2 7 ಅಂದ್ರೆ 23 ಒಂದ್ಲೆ 23, 7 ಒಂದ್ಲೆ 7 ಅಂದ್ರೆ 7:23 ಏನಾಗುತ್ತೆ ಸ್ಟ್ರಾಬೆರಿ ಮತ್ತು ನಿಂಬೆಹಣ್ಣಿಂದ ಪ್ರೈಸ್ ಖರ್ಚಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಜನರು 4 ದಿನಗಳಲ್ಲಿ 39 ಅಡಿ ಆಳದ ಬಾವಿಯನ್ನು ತೋಡಬಹುದು. ಅದೇ 3 12 ದಿನಗಳಲ್ಲಿ ಎಷ್ಟು ಅಡಿ ಆಳದ ಬಾವಿಯನ್ನು ತೋಡಬಹುದು ಅಂತಂದು ಕೇಳ್ಯಾರ. ನೋಡ್ರಿ, M1 D1 ಡಿವೈಡೆಡ್ ಬೈ W1 ಈಜ್ವಲ್ ಟು M2 D2 ಡಿವೈಡೆಡ್ ಬೈ W2 ಆಗುತ್ತೆ. ಮನುಷ್ಯರ ಮೊದಲಕ್ಕೆ ಎಷ್ಟು ಜನ ಆದ್ರೆ 3 ಜನ. ಎಷ್ಟು ದಿನ ಕೆಲಸ ಮಾಡ್ಯಾರ 4 ದಿನ. ಟೋಟಲ್ ಅಡಿ ಎಷ್ಟೈತಿ ವರ್ಕ್ 39 ಅಡಿ ಈಜ್ವಲ್ ಟು M2 ಏನೈತಿ ಇಲ್ಲಿ 3 ಜನ. ಎಷ್ಟು ದಿನ ಕೆಲಸ ಮಾಡ್ಯಾರ 12 ದಿನ. ಎಷ್ಟು ಬಾವಿಗೆ ಅಡಿ ಕೇಳ್ಯಾರ ಅಂದ್ರೆ ವರ್ಕ್ W2 ಆಗುತ್ತೆ. 3 ಕ್ಯಾನ್ಸಲ್, 4 ಒಂದ್ಲೆ 4 3 12 ಆಗುತ್ತೆ. W2 ಈಜ್ವಲ್ ಟು 39 × 3 ಮಾಡಿದ್ರೆ ಎಷ್ಟಾಗುತ್ತೆ 117 ಅಡಿ ಬಾವಿಯನ್ನ ತೆಗಿತಾರ. ಆಪ್ಷನ್ಗಳು ರಾಂಗ್ ಅದು. ಸಂಖ್ಯೆ 20% ಅನ್ನು 102ಕ್ಕೆ ಸೇರಿಸಿದ್ರೆ ಬಂದ ಫಲಿತಾಂಶವು ಅದೇ ಸಂಖ್ಯೆ ಸಮ ಆಗುತ್ತೆ. ಹಾಗಾದ್ರೆ ಅದೇ ಸಂಖ್ಯೆ 60% ಎಷ್ಟು ಅಂತ ಕೇಳಿರಿ. ನೋಡ್ರಿ, ಆ ಸಂಖ್ಯೆ ಏನಂತ ತೊಗೊಂತೀನಿ, ಇಲ್ಲಿ ಎಕ್ಸ್ ಅಂತ ತೊಗೊಂತೀನಿ. ಈ ಎಕ್ಸ್ ಇರೋದು 20% ಅಂದ್ರೆ ಏನಾಗುತ್ತೆ 22/100 ಪ್ಲಸ್ ಏನ್ ಮಾಡ್ಯಾರ 102 ಕೂಡ್ಸ್ಯಾರ. ಬಂದಿದ್ದು ಏನಾಗೈತಿ ಆ ಸಂಖ್ಯೆ ಅಂದ್ರೆ ಎಕ್ಸ್ ಆಗೈತಿ. 21 25 ಆಗುತ್ತೆ. 102 ಈಜ್ವಲ್ ಟು ಎಕ್ಸ್. ಇದು ಆ ಸೈಡ್ ಬಂದ್ರೆ ಎಕ್ಸ್ ಡಿವೈಡ್ ಬೈ 5 ಮೈನಸ್ ನೇ ಬರ್ತೈತಿ. LCM 5 ಆಗುತ್ತೆ. 102 ಈಜ್ವಲ್ ಟು 5x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5 ಆಗುತ್ತೆ. 4x ಡಿವೈಡೆಡ್ ಬೈ 5 ಈಜ್ವಲ್ ಟು ಏನಾಯ್ತು 102 ಆಯ್ತು. 4 ಒಂದ್ಲೆ 4 2 8 5 2 ಉಳಿತೈತಿ. 4 5 20 25.5 ಆಗುತ್ತೆ. ಎಕ್ಸ್ ಈಜ್ವಲ್ ಟು ಏನಾಗುತ್ತೆ 25.5 ಇಂಟು 5 ಆಗುತ್ತೆ. ಈ ಸಂಖ್ಯೆದ ಏನ್ ಮಾಡ್ಯಾರ 60% ಕೇಳೋಣ. 60 ಡಿವೈಡ್ ಬೈ 100 ಆಗುತ್ತೆ. 0 0 5 ಒಂದ್ಲೆ 5 2 2 ಒಂದ್ಲೆ 2 3 6 ಆಗುತ್ತೆ. 25.5 ಇಂಟು 3 ಮಾಡಿದ್ರೆ ಎಷ್ಟು ಬರ್ತೈತಿ 76.5 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆ ಆರಂಭದಲ್ಲಿ ರಾಹುಲ್ ಒಟ್ಟು ಮತಗಳ 52% ಪಡೆದನ ಮತ್ತು ಲೀನಾ 48% ಪಡೆದಳು. ರಾಹುಲ್ ಎಷ್ಟು ಪಡೆದಾನ ಇಲ್ಲಿ 52%, ಲೀನಾ 48%. ಒಟ್ಟು ಮತಗಳ ಸಂಖ್ಯೆ 3,72,000 ಆಗಿದ್ರೆ ಲೀನಾ 1 ಲಕ್ಷ ಮತಗಳಿಂದ ಎಷ್ಟು ಹೆಚ್ಚು ಮತಗಳನ್ನು ಪಡೆದಾಳ ಅಂತ ಕೇಳಿರಲಿ. ಟೋಟಲ್ ಎಷ್ಟಾಗುತ್ತೆ 100 ವ್ಯಾಲ್ಯೂ ಎಷ್ಟು ಕೊಟ್ಟನ 3,72,000 ಕೊಟ್ಟನ. 1 ವ್ಯಾಲ್ಯೂ ಏನಾಗುತ್ತೆ 2 0 ಕ್ಯಾನ್ಸಲ್ ಮಾಡಿದ್ರೆ 3,721 ವ್ಯಾಲ್ಯೂ ಆಗುತ್ತೆ. ಲೀನಾ ಓಟ್ ಎಷ್ಟು ಕೊಟ್ಟು ಟೋಟಲ್ ಇಂಟು 48 ಮಾಡಿದ್ರೆ ಟೋಟಲ್ ಓಟ್ 1,78,560 ಆಗುತ್ತೆ. 1 ಲಕ್ಷ ಮತಗಳಿಂದ ಎಷ್ಟು ಹೆಚ್ಚು ಕೇಳ್ಯಾರ ಅಂದ್ರೆ 1 ಲಕ್ಷಕ್ಕಿಂತ ಎಷ್ಟು ಜಾಸ್ತಿ ಅದಾವ ಇಲ್ಲಿ 78,560 ಏನಾದ್ರು ಜಾಸ್ತಿ ಹಾಕು ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.